SIR ಅಥವಾ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ನ ಕುರಿತು ಸಮಾಜದಲ್ಲಿ ಬಹಳಷ್ಟು ಗೊಂದಲ ಇದೆ. ಮುಖ್ಯವಾಗಿ ಜನಸಾಮಾನ್ಯರು ಇದರ ದಾಖಲಾತಿಗಳನ್ನು ಸಂಗ್ರಹಿಸುವಲ್ಲಿ ತೊಡಗಿಕೊಂಡಿದ್ದಾರೆ, ಬಹಳಷ್ಟು ಆತಂಕಿತರಾಗಿದ್ದಾರೆ. ಈಗಾಗಲೇ ಚುನಾವಣಾ ಆಯೋಗ ಸುಮಾರು 12 ರಾಜ್ಯಗಳಲ್ಲಿ SIR ಅನ್ನು ಘೋಷಿಸಿದೆ ಮತ್ತು ಬಹಳಷ್ಟು ವಿವಾದವನ್ನು ಕೂಡ ಉಂಟು ಮಾಡಿದೆ. ಅದರಲ್ಲಿ ಕೆಲವೊಂದು ರಾಜ್ಯಗಳು ಬಹುಮುಖ್ಯವಾಗಿ ಇದನ್ನು ವಿರೋಧಿಸಿಕೊಂಡು ಬರ್ತಾ ಇದೆ ಮತ್ತು ಈ SIR ಅನ್ನು ಈ ರೀತಿ ನಡೆಸಬಾರದು ಎಂಬಂತಹ ವಾದ ವಿವಾದಗಳು ಕೂಡ ಸರ್ವೋಚ್ಚ ನ್ಯಾಯಾಲಯದಲ್ಲಿ ನಡೀತಾ ಇದೆ. ಈ ಸಂದರ್ಭದಲ್ಲಿ ಕರ್ನಾಟಕದಲ್ಲೂ ಕೂಡ SIR ನ ಹವಾ ಬಹಳಷ್ಟು ಜೋರಾಗಿ ನಮಗೆ ಕೇಳಿ ಬರ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಜನಸಾಮಾನ್ಯರು ಸಹಜವಾಗಿ ಆತಂಕಗೊಂಡಿದ್ದಾರೆ, ದಾಖಲಾತಿಗಳನ್ನು ಸಂಗ್ರಹಿಸುವಲ್ಲಿ ತೊಡಗಿಕೊಂಡಿದ್ದಾರೆ. ಪ್ರಿಯ ಸ್ನೇಹಿತರೆ, ನಮ್ಗೆಲ್ರಿಗೂ ತಿಳಿದಿರುವ ಹಾಗೆ ಸಂವಿಧಾನದ ಆರ್ಟಿಕಲ್ 326 ಪ್ರಕಾರ ನಮಗೆ ಮತದಾನ ಮಾಡುವಂತಹ ಹಕ್ಕನ್ನು ನೀಡಲಾಗಿದೆ. ಆ ಹಕ್ಕಿನ ಅನ್ವಯ ನಾವೆಲ್ಲರೂ ಕೂಡ 18 ವರ್ಷ ತುಂಬಿದ ನಂತರ ಸಹಜವಾಗಿ ಮತದಾನ ಪಟ್ಟಿಯಲ್ಲಿ ನಮ್ಮ ಹೆಸರನ್ನು ಸೇರ್ಪಡಿಸ್ತೇವೆ ಮತ್ತು ಇಲ್ಲಿನ ಎಲ್ಲ ಚುನಾವಣೆಗಳಲ್ಲಿ ನಾವು ಭಾಗವಹಿಸ್ತೇವೆ. ಅದೇ ರೀತಿಯಲ್ಲಿ ಚುನಾವಣಾ ಆಯೋಗದ ಮುಂದೆ ಒಂದು ಸವಾಲು ಏನಿದೆ ಅಂತ ಹೇಳಿದ್ರೆ, ಈ ದೇಶದಲ್ಲಿ ನಡೆಯುವಂತಹ ಪ್ರತಿಯೊಂದು ಚುನಾವಣೆ ಕೂಡ ಅತ್ಯಂತ ಪಾರದರ್ಶಕವಾಗಿ, ಪ್ರಾಮಾಣಿಕವಾಗಿ ಮತ್ತು ಎಲ್ಲಾ ರಾಜಕೀಯ ಪಕ್ಷಗಳು ಕೂಡ ಅತ್ಯಂತ ಪಾರದರ್ಶಕವಾಗಿ ಚುನಾವಣೆಗಳಲ್ಲಿ ಭಾಗವಹಿಸಬೇಕೆಂಬಂತಹ ಒಂದು ಕರ್ತವ್ಯ ಪ್ರಜ್ಞೆ ಚುನಾವಣಾ ಆಯೋಗದಲ್ಲಿ ಇರಬೇಕು. ಆ ಹಿನ್ನೆಲೆಯಲ್ಲಿ ಅದು ಪ್ರತಿ ಸಾರಿ ಕೂಡ ಅದರಲ್ಲಿರುವಂತಹ ಮತದಾರರ ಪಟ್ಟಿಗಳನ್ನು ಪರಿಷ್ಕರಿಸುವ ಹಿನ್ನೆಲೆಯಲ್ಲಿ ಬಹಳಷ್ಟು ಕಸರತ್ತುಗಳನ್ನು, ಪ್ರಕ್ರಿಯೆಗಳನ್ನು ನಡೆಸುತ್ತದೆ. ಮುಖ್ಯವಾಗಿ ಚುನಾವಣಾ ಆಯೋಗ 3 ರೀತಿಯಲ್ಲಿ ನಮ್ಮ ಒಂದು ಮತದಾರ ಪಟ್ಟಿಯನ್ನು ರಿವಿಷನ್ ಮಾಡ್ತದೆ. ಒಂದು ಸಮ್ಮರಿ ರಿವಿಷನ್, ಇದರಲ್ಲಿ ಸಹಜವಾದಂತಹ ಪ್ರಕ್ರಿಯೆ, ಕೆಲವರ ಹೆಸರನ್ನು ಡಿಲೀಟ್ ಮಾಡಬೇಕಾಗಿರ್ತದೆ, ಕೆಲವರು ತೀರಿಕೊಂಡಿರ್ತಾರೆ ಅಥವಾ ಕೆಲವೊಂದು ತಿದ್ದುಪಡಿಗಳನ್ನು ಮಾಡುವಂತ, ಇದು ಸಹಜವಾಗಿ ನಡೆಯುವಂತ ಪ್ರಕ್ರಿಯೆ. ಇನ್ನೊಂದು ಇಂಟೆನ್ಸಿವ್ ರಿವಿಷನ್, ಇದರಲ್ಲಿ ಸ್ವಲ್ಪ ಗಾಢವಾಗಿ ಮತದಾರ ಪಟ್ಟಿಯನ್ನು ಪರಿಶೀಲಿಸುವಂತದ್ದು ಅಥವಾ ಅದರಲ್ಲಿರುವಂತಹ ಮಿಸ್ಟೇಕ್ಸ್ ಗಳನ್ನು ತೆಗೆದು ಹಾಕುವಂತಹ ಪ್ರಕ್ರಿಯೆಯನ್ನು ಮಾಡಲಾಗ್ತದೆ. ಇನ್ನೊಂದು ಅತಿ ಮುಖ್ಯವಾಗಿ ಈಗ ನಡೆಯುತ್ತಿರುವಂತಹ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್. ಈ ರಿವಿಷನ್ ನಲ್ಲಿ ಇನ್ನಷ್ಟು ಡಿಪಿಗೆ ಹೋಗಿ BLOಗಳ ಮುಖಾಂತರ ಮನೆಗಳಿಗೆ ಭೇಟಿ ಕೊಟ್ಟು ಆ ಪಟ್ಟಿಗಳನ್ನು ಪರಿಷ್ಕರಿಸುವಂತಹ ಪ್ರಯತ್ನವನ್ನು ಸಹಜವಾಗಿ ಚುನಾವಣಾ ಆಯೋಗ ನಡೆಸ್ತಾ ಇದೆ. ಮೊದಲನೆಯದ ಪ್ರಕ್ರಿಯೆ ಮ್ಯಾಪಿಂಗ್. ಎರಡನೆಯ ಪ್ರಕ್ರಿಯೆ BLOಗಳು ಮುಖ್ಯವಾಗಿ ಏನು ಎಲೆಕ್ಷನ್ ಕಮಿಷನ್ ಬೂತ್ ಲೆವೆಲ್ ನಲ್ಲಿ ಅಧಿಕಾರಿಗಳನ್ನು ನೇಮಿಸಿರ್ತಾರೆ, ಅವರು ನಿಮ್ಮ ಮನೆಗೆ ಬಂದು ಆ ಮಾಹಿತಿಗಳನ್ನು ಸಂಗ್ರಹಿಸಿ ಒಂದು ಡ್ರಾಫ್ಟ್ ಅನ್ನು ತಯಾರಿಸ್ತಾರೆ. ಕೊನೆಯದಾಗಿ ಡ್ರಾಫ್ಟ್ ತಯಾರಿಸಿದ ನಂತರ ಅದನ್ನು ಅವರ ಎಲೆಕ್ಷನ್ ಕಮಿಷನ್ ನ ವೆಬ್ಸೈಟ್ ನಲ್ಲಿ ಬಿಡುಗಡೆ ಮಾಡ್ತಾರೆ. ಅದನ್ನು ಡೌನ್ಲೋಡ್ ಮಾಡಿದಂತ ಸಂದರ್ಭದಲ್ಲಿ ನಿಮಗೆ ನಿಮ್ಮ ಹೆಸರು ಇದೆಯೋ ಇಲ್ಲವೋ ಎಂಬ ಪ್ರಕ್ರಿಯೆಗಳು ಆರಂಭ ಆಗ್ತದೆ. ಇದೀಗ ನಾನು ಮೊದಲಿಗೆ ನಿಮಗೆ ಮ್ಯಾಪಿಂಗ್ ನ ಬಗ್ಗೆ ಹೇಳುವುದಾದ್ರೆ, ಈಗಾಗಲೇ ಎಲ್ಲರೂ ಕೂಡ ಮ್ಯಾಪಿಂಗ್ ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಂಡಿದ್ದೀರಿ. ಎಲ್ಲಿ ಮ್ಯಾಪಿಂಗ್ ನಲ್ಲಿ ಹೆಸರಿಲ್ಲ ಎಂಬ ಕಾರಣಕ್ಕೆ ಬಹಳಷ್ಟು ಜನ ಆತಂಕಗೊಳ್ಳುವಂತ ಸಾಧ್ಯತೆ ಇದೆ. ಮ್ಯಾಪಿಂಗ್ ಅಂದ್ರೆ ಏನು? 2002ರಲ್ಲಿ ಒಂದು ವೇಳೆ ನೀವು ಮತದಾನ ಮಾಡಿದ್ದರೆ 2002ರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇರ್ತದೆ. ಒಂದು ವೇಳೆ ನೀವು ಮತದಾನ ಮಾಡಿಲ್ಲ ಅಂತ ಹೇಳಿ ಆದ್ರೆ ನಿಮ್ಮ ತಂದೆ ತಾಯಿಗಳು ಮತದಾನ ಮಾಡಿರಬಹುದು, ಅವರ 2002ರ ಮತದಾನ ಪಟ್ಟಿಯಲ್ಲಿ ಅವರ ಹೆಸರು ಇರ್ತದೆ, ಅದನ್ನು ನೀವು ಸಂಗ್ರಹಿಸಿಕೊಳ್ಬಹುದು. ಒಂದು ವೇಳೆ ನಿಮ್ಮ ತಂದೆ ತಾಯಿಗಳ ಹೆಸರು ಇಲ್ಲ ಅಂತ ಹೇಳಿ ಆದ್ರೂ ಕೂಡ ನೀವು ಆತಂಕಗೊಳ್ಳುವ ಯಾವ ಸನ್ನಿವೇಶಗಳು ಕೂಡ ಇಲ್ಲ. ಬದಲಿಗೆ ತಂದೆ ತಾಯಿಯ ಅವರ ಒಂದು ಹೆತ್ತವರು ಯಾರಿದ್ದಾರೆ, ನಿಮ್ಮ ಗ್ರ್ಯಾಂಡ್ ಫಾದರ್ ಮದರ್ ಯಾರಿದ್ದಾರೆ, ಅವರ ಪಟ್ಟಿಯಲ್ಲಿ ಏನು ಹೆಸರಿದೆ ಅದನ್ನು ಸಂಗ್ರಹಿಸಿ ಇಟ್ಟುಕೊಳ್ಳಬಹುದು. ಇದನ್ನು ಪಡೆಯುವುದು ಹೇಗೆ ಅಂತ ಹೇಳ್ಕೊಂಡು, ಬೂತ್ ಲೆವೆಲ್ ಅಲ್ಲಿ ಇರುವಂತಹ BLOಗಳ ಬಳಿ PDF ಇರ್ತದೆ. ಬಹಳ ಸುಲಭವಾಗಿ ನಾವು ಅದರಲ್ಲಿ ಹುಡುಕಬಹುದು. 2002ರ ಪಟ್ಟಿಯಲ್ಲಿ PDF ನಲ್ಲಿ ಹುಡುಕಬಹುದು. ಅದು ಸಾಧ್ಯ ಆಗುದಿಲ್ಲ ಅಂತ ಹೇಳಿ ಆದ್ರೆ ಎಲೆಕ್ಷನ್ ಕಮಿಷನ್ ಈಗಾಗಲೇ ಲಿಂಕ್ಗಳು ಬಹಳಷ್ಟು ಹರಿದಾಡ್ತಾ ಇದೆ. ಎಲೆಕ್ಷನ್ ಕಮಿಷನ್ 2002 ಪಟ್ಟಿಯದ್ದು, ಅದರಲ್ಲಿ ನಿಮ್ಮ ಹೆಸರನ್ನು ಟೈಪ್ ಮಾಡಿ ಅಥವಾ ನಿಮ್ಮ ಬಳಿ ಇರುವಂತಹ ಮತದಾರರ ಪಟ್ಟಿಯ ಎಪಿಕ್ ನಂಬರ್ ಏನಿದೆ ಅದನ್ನು ನೀವು ಅಲ್ಲಿ ನೋಂದಾಯಿಸಿಕೊಳ್ಳುವ ಮುಖಾಂತರ ಆ ಪಟ್ಟಿಯನ್ನು ಪಡೆದುಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. SIR ಪ್ರಕ್ರಿಯೆ ಆರಂಭವಾದ ನಂತರ ನಾವು ಮಾಡಬೇಕಾದಂತಹ ತೋರಿಸಬೇಕಾದ ದಾಖಲಾತಿಗಳ ಕುರಿತು ಕೂಡ ಬಹಳಷ್ಟು ಜನರಲ್ಲಿ ಗೊಂದಲ ಇದೆ. ಅದಕ್ಕೂ ಕೂಡ ಗೊಂದಲ ಆಗುವಂತಹ ಯಾವ ಪ್ರಮೇಯವೂ ಕೂಡ ಇಲ್ಲ. ಬಹಳ ಸರಳವಾದಂತಹ ದಾಖಲಾತಿಗಳನ್ನು ತೋರಿಸಿ ನಾವು SIR ನಲ್ಲಿ ನಮ್ಮ ಹೆಸರನ್ನು ಹಾಕಿಕೊಳ್ಳಬಹುದು ಅಥವಾ ಸೇರ್ಪಡೆಗೊಳಿಸಬಹುದು. ಹಾಗಾಗಿ ನಮ್ಮ SIR ನಿಂದ ಹೆಸರು ತಪ್ಪಿ ಹೋಗುವಂತಹ ಸಾಧ್ಯತೆ ಬಹಳಷ್ಟು ಕಡಿಮೆ ಅಂತ ಹೇಳ್ಬೋದು. ಆದ್ರೆ ಅದನ್ನು ಬಹಳ ಜವಾಬ್ದಾರಿಯುತವಾಗಿ ಮಾಡಬೇಕಾಗಿದೆ. ನೀವು ಇಲ್ಲಿ ಗಮನಿಸಬೇಕಾದಂತಹ ಅತಿ ಮುಖ್ಯ ಅಂಶ ಏನಂತ ಹೇಳಿದ್ರೆ, 1987ರ ನಂತರ ನೀವು ಒಂದು ವೇಳೆ ಹುಟ್ಟಿದ್ರೆ ನೀವು ಸ್ವತಃ ನಿಮ್ಮ ಬರ್ತ್ ಅನ್ನು ಅಥವಾ ನೀವು ಹುಟ್ಟಿದ ಸ್ಥಳವನ್ನು ಗುರುತಿಸಲು ಈ ಒಟ್ಟು 12 ದಾಖಲಾತಿಗಳಲ್ಲಿ ಯಾವುದನ್ನಾದರೂ SIR ಫಾರ್ಮ್ ನಲ್ಲಿ ತೋರಿಸಬೇಕು. ಅದು ಯಾವುದು? ಒಂದು ಆಧಾರ್ ಕಾರ್ಡ್ ಇದೆ,
ಅದೇ ರೀತಿಯಲ್ಲಿ ಪಾಸ್ಪೋರ್ಟ್ ಇದೆ. ಪಾಸ್ಪೋರ್ಟ್ ಸಹಜವಾಗಿ ಎಲ್ಲರ ಹತ್ರ ಇದೆ. ಆಧಾರ್ ಕಾರ್ಡ್ ಕೂಡ ಎಲ್ಲರ ಹತ್ರ ಇದೆ. ನಿಮ್ಮ ಹೆಸರಲ್ಲಿ ಲ್ಯಾಂಡ್ ಇರ್ಬೋದು, ಸೇಲ್ ಡೀಡ್ ಇರ್ಬೋದು, ಅದನ್ನು ತೋರಿಸಬಹುದು. ಅಥವಾ ಗ್ರಾಂಟ್ ಆಗಿರ್ತದೆ, ಅಂದ್ರೆ ಸರ್ಕಾರದಿಂದ ನಿಮಗೆ ಒಂದು ಮನೆ ಅಥವಾ ಒಂದು ಜಾಗ ಗ್ರಾಂಟ್ ಆಗಿರ್ಬೋದು, ಅದನ್ನು ತೋರಿಸುವಂತ ಇದರಲ್ಲಿ ಪ್ರಾವಿಷನ್ಸ್ ಇದೆ. ಅದೇ ರೀತಿಯಲ್ಲಿ ಅತ್ಯಂತ ಮುಖ್ಯವಾಗಿ SLC ಮಾರ್ಕ್ಸ್ ಕಾರ್ಡ್. ಇತ್ತೀಚಿನ ದಿನಗಳಲ್ಲಿ ಎಲ್ಲರಲ್ಲೂ ಕೂಡ SLC ಮಾರ್ಕ್ಸ್ ಕಾರ್ಡ್ ಇದೆ. 1987 ಮೊದಲಾದ್ರೆ SLC ಮಾರ್ಕ್ಸ್ ಕಾರ್ಡ್ ಬರುವುದು ಕಷ್ಟ. ಆದ್ರೆ ಈಗಿನವ್ರು ತೋರಿಸಬೇಕಾದ್ರೆ SLC ಮಾರ್ಕ್ಸ್ ಕಾರ್ಡ್ ಬಹಳ ಸುಲಭವಾಗಿ ತೋರಿಸಬಹುದಾಗಿದೆ. ಅದರಿಂದ ಪೆನ್ಷನ್ ಕಾರ್ಡ್, ನೀವು ಸರ್ಕಾರಿ ಹುದ್ದೆಯಲ್ಲಿದ್ದು ನಿವೃತ್ತಿಯಾಗಿದ್ರೆ ನಿಮ್ಗೆ ಪೆನ್ಷನ್ ಕಾರ್ಡ್ ಸರ್ಕಾರವನ್ನು ತೋರಿಸ್ತದೆ. ಇದೇ ರೀತಿಯಲ್ಲಿ ಒಟ್ಟು 12 ದಾಖಲಾತಿಗಳನ್ನು ನಾವು ತೋರಿಸಬಹುದಾಗಿದೆ. ಇನ್ನು ನೀವು 1987 ನಂತರ 2004ರ ನಡುವೆ ನೀವು ಹುಟ್ಟಿದ್ದೀರಿ ಅಂತ ಹೇಳಿ ಆದ್ರೆ ಬಹಳ ಸುಲಭ. ಏನಂತ ಹೇಳಿದ್ರೆ ನಿಮ್ಮ ತಂದೆ ಅಥವಾ ತಾಯಿ ಒಬ್ಬರ ದಾಖಲಾತಿಗಳನ್ನು ನೀವು ಪ್ರಸ್ತುತಪಡಿಸಬೇಕು. ಯಾವ ದಾಖಲಾತಿ? ಅದೇ ಈಗಾಗಲೇ ನಾನು ಹೇಳಿದಿರುವಂತಹ 12 ದಾಖಲಾತಿಗಳಲ್ಲಿ ಯಾವ್ದಾದ್ರು ಒಂದು. ಆಧಾರ್ ಕಾರ್ಡ್ ಇದೆ, ಅದೇ ರೀತಿಯಲ್ಲಿ ಪಾಸ್ಪೋರ್ಟ್ ಇದೆ, ಸೇಲ್ ಡೀಡ್ ಇದೆ, ನಿಮ್ಮ ಮನೆ ಗ್ರಾಂಟ್ ಆಗಿದ್ರೆ ಆ ಗ್ರಾಂಟ್ ಇದೆ, ಅಥವಾ SLC ಸರ್ಟಿಫಿಕೇಟ್, ಇದನ್ನು ನೀವು ತೋರಿಸಬಹುದಾಗಿದೆ. ಅದೇ ರೀತಿ ಒಂದು ವೇಳೆ ನೀವು 2004ರ ನಂತರ ಹುಟ್ಟಿದ್ದೀರಿ ಅಂತ ಹೇಳಿ ಆದ್ರೆ ನಿಮ್ಗೆ ಇಲ್ಲಿ ಅತಿ ಮುಖ್ಯವಾಗಿ ಇಬ್ಬರ ದಾಖಲಾತಿಗಳನ್ನು ತೋರಿಸಬೇಕು. ಅದು ನಿಮ್ಮ ತಂದೆ ತಾಯಿಯ ದಾಖಲಾತಿಗಳನ್ನು ನೀವು ತೋರಿಸಬೇಕಾಗಿದೆ. ಅದರಲ್ಲಿ ಏನಂತ ಹೇಳಿದ್ರೆ ನಿಮ್ಮ ಆಧಾರ್ ಕಾರ್ಡ್, ಅದೇ ರೀತಿಯಲ್ಲಿ ರೆಸಿಡೆನ್ಷಿಯಲ್ ಪ್ರೂಫ್, ಗವರ್ಮೆಂಟ್ ಇಂದ ಕೆಲವರಿಗೆ ರೆಸಿಡೆನ್ಷಿಯಲ್ ಪ್ರೂಫ್ ಅನ್ನು ಕೊಡ್ತಾರೆ, ಅದನ್ನು ತೋರಿಸಬಹುದು. ಅದೇ ರೀತಿಯಲ್ಲಿ ಪಾಸ್ಪೋರ್ಟ್ ಇದೆ, ಅದೇ ರೀತಿ ಸೇಲ್ ಡೀಡ್ ಕೂಡ ಇದೆ. ನಿಮ್ಮ ಹೆಸರಲ್ಲಿ, ನಿಮ್ಮ ತಂದೆ ತಾಯಿಗಳ ಹೆಸರಲ್ಲಿ ಮನೆ ಇರಬಹುದು, ಆ ಮನೆಯ ಜಾಗವನ್ನು ಕೊಡ್ಬೋದು. ಅದೇ ರೀತಿಯಲ್ಲಿ ಗವರ್ಮೆಂಟ್ ನ ಲೆವೆಲ್ ನಲ್ಲಿ ನಿಮ್ಗೆ ಒಂದು ವೇಳೆ ಗ್ರಾಂಟ್ ಆಗಿದೆ ಅಂತ ಹೇಳಿ ಆದ್ರೆ ಅದನ್ನು ಕೂಡ ನೀವು ತೋರಿಸಬಹುದಾಗಿದೆ. ಅದೇ ರೀತಿಯಲ್ಲಿ ಕೆಲವು ಕಡೆಯಲ್ಲಿ ಅಂದ್ರೆ ಪಶ್ಚಿಮ ಘಟ್ಟದಲ್ಲಿ ವಾಸಿಸುವವರಾದ್ರೆ ಅವರಿಗೆ ಫಾರೆಸ್ಟ್ ರೈಟ್ ಆಫೀಸರ್ ಅವರಿಂದ ಒಂದು ಸರ್ಟಿಫಿಕೇಟ್ ಇಶ್ಯೂ ಆಗಿರ್ತದೆ, ಅದನ್ನು ಕೂಡ ತೋರಿಸಬಹುದು. ಒಟ್ಟು 12 ದಾಖಲಾತಿಗಳನ್ನು ಚುನಾವಣಾ ಆಯೋಗ ನಮ್ಮ ಮುಂದೆ ಇಟ್ಟಿದೆ ಮತ್ತು ಅತ್ಯಂತ ಸುಲಭವಾಗಿ ಅದು ಸಿಗುವಂತಹ ದಾಖಲಾತಿಗಳು. ಅದನ್ನು ತೋರಿಸಿ ನಾವು SIR ನಿಂದ ನಮ್ಮ ಹೆಸರು ತಪ್ಪಿ ಹೋಗುವುದರಿಂದ ನಾವು ತಪ್ಪಿಸಿಕೊಳ್ಬಹುದು.